ರಾಮೋತ್ಸವ ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ, ದೇಶದ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಉತ್ಸವವನ್ನ ಅದ್ಧೂರಿಯಾಗಿ ಮಾಡಲಾಗ್ತಾ ಇದೆ. ಇನ್ನು ಅಯೋಧ್ಯೆಯಲ್ಲಿ ಕೇಳಬೇಕಾ, ನಾಳೆ ಭವ್ಯ ರಾಮ ಮಂದಿರದ ಜೊತೆಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅಯೋಧ್ಯೆ ಹೇಗಿದೆ, ಉದ್ಘಾಟನೆಗೂ ಮುನ್ನ ಯಾವ ರೀತಿಯಾಗಿ ಅಯೋಧ್ಯೆ ಕಂಗೊಳಿಸ್ತಾ ಇದೆ, ಉದ್ಘಾಟನೆಗೆ ಸಿದ್ಧಗೊಂಡಿರುವ ಅಯೋಧ್ಯೆ ರಾಮ ಮಂದಿರ ಹೇಗಿದೆ ಗೊತ್ತಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಾಮ ಮಂದಿರದ ಈಗಿನ ಈ ಕ್ಷಣದ ದೃಶ್ಯಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಸುವರ್ಣ ನ್ಯೂಸ್ ನಲ್ಲಿ ರಾಮ ಮಂದಿರದ ಎಕ್ಸ್ಕ್ಲೂಸಿವ್ ವಿಡಿಯೋಗಳು. ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಹೊತ್ತಿನಲ್ಲಿ ರಾಮನೂರಿನಲ್ಲಿರುವಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಲ್ಲಿನ ಈ ಕ್ಷಣದ ದೃಶ್ಯವನ್ನ ನಿಮ್ಮ ಮುಂದೆ ತೋರಿಸ್ತಾ ಇದೆ. ರಾಮ ಮಂದಿರದ ಒಳಾಂಗಣ ಹಾಗೂ ಹೊರಾಂಗಣದ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಮಂದಿರದ ಎದುರು ನಡೆಯಲಿರುವಂತಹ ಸಭಾ ಕಾರ್ಯಕ್ರಮ, ಆ ಕಾರ್ಯಕ್ರಮದ ವೇದಿಕೆ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಎಲ್ಲವನ್ನು ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ರಾಮ ಮಂದಿರದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ವಿವಿಧ ಬಗೆಯ ಹೂಗಳಿಂದ ರಾಮ ಮಂದಿರವನ್ನ ಸಿಂಗರಿಸಲಾಗಿದೆ. ಎಲ್ಲರ ಚಿತ್ತ ಈಗ ಅಯೋಧ್ಯೆಯತ್ತ ನೆಟ್ಟಿದೆ. ಸದ್ಯ ನಾಳೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ದಿನ ಅಯೋಧ್ಯೆ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ರಾಮ ಮಂದಿರದ ಹೊರಭಾಗದ ದೃಶ್ಯ. ಹೊರಭಾಗದಲ್ಲಿ ಕೂಡ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ರಾಮ ಮಂದಿರದ ಎದುರಿಗೂ ಒಂದು ಭವ್ಯ ವೇದಿಕೆಯನ್ನ ರೆಡಿ ಮಾಡಲಾಗಿದೆ. ಈಗಾಗಲೇ ನಾಳಿನ ಕಾರ್ಯಕ್ರಮಕ್ಕೆ ಯಾರನ್ನ ಆಹ್ವಾನ ಮಾಡಲಾಗಿದೆಯೋ, ಯಾರೆಲ್ಲ ಗಣ್ಯರಿದ್ದಾರೋ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ವ್ಯವಸ್ಥೆ ಕೂಡ ಆಗಿದೆ. ಅಲ್ಲಿಯೂ ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ರಾಮ ಮಂದಿರದ ಗರ್ಭಗುಡಿಯಿಂದ ಮಂದಿರದ ಆವರಣದವರೆಗೂ ಕೂಡ ವಿವಿಧ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇದಕ್ಕೆ ಅಂತಲೇ ಕೇವಲ ದೇಶದಿಂದ ಮಾತ್ರ ಅಲ್ಲ, ವಿದೇಶದಿಂದಲೂ ಕೂಡ ಹೂಗಳನ್ನ ತರಿಸಲಾಗಿದೆ. ಕರ್ನಾಟಕದಿಂದಲೂ ಕೂಡ ವಿಶೇಷವಾಗಿ ಹೂವು ರಾಮ ಮಂದಿರಕ್ಕೆ ತಲುಪಿದೆ. ಮಂದಿರದ ಮುಂಭಾಗದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸಕಲ ರೀತಿಯಲ್ಲಿ ಸಜ್ಜುಗೊಂಡಿದೆ ಅಯೋಧ್ಯೆ. ರಾಮ ಮಂದಿರದ ಎದುರಿಗಿನ ದೃಶ್ಯ ಇದು. ದೇವಸ್ಥಾನದ ಆಡಳಿತ ಮಂಡಳಿ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇದೆ. ಎಲ್ಲ ಸಿದ್ಧತೆಯನ್ನು, ಅಂತಿಮ ಹಂತದ ಸಿದ್ಧತೆಯನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಾಮ ಮಂದಿರದ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಭವ್ಯ ರಾಮ ಮಂದಿರ. ಆ ಮಂದಿರದ ಎದುರಿಗೆ ಸಭಾ ಕಾರ್ಯಕ್ರಮಕ್ಕೋಸ್ಕರವೇ ವೇದಿಕೆಯನ್ನ ಕೂಡ ಸಿದ್ಧ ಮಾಡಲಾಗಿದೆ. ಆ ವೇದಿಕೆಯಲ್ಲಿ ಆಹ್ವಾನಿತ ಗಣ್ಯರಿರ್ತಾರೆ, ಅವರಿಗೆ ವಿಶೇಷ ವ್ಯವಸ್ಥೆಗಳಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ಆಹ್ವಾನಿಸುವಂತಹ ವಿವಿಐಪಿಗಳಿಗೆ ವಿಶೇಷವಾದಂತಹ ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಲಾಗಿದೆ. ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಯ ಮುನ್ನ ದಿನದ ದೃಶ್ಯ ಇದು. ಸಿದ್ಧತೆ ಹೇಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ರಾಮನೂರು ಈಗ ಹೇಗಿದೆ, ಯಾವ ರೀತಿ ಕಂಗೊಳಿಸ್ತಾ ಇದೆ, ಹೇಗೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನನ್ನ ಕೊಲೀಗ ಭಾವನಾ. ಇದೀಗ ಅಲ್ಲಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಎಸ್ ಭಾವನಾ, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಆ ರೀತಿಯಲ್ಲಿ ರಾಮನೂರು ಸಿಂಗಾರಗೊಂಡಿರುವಂಥದ್ದು. ಇನ್ನು ನೀವು ಅಲ್ಲಿಯೇ ಪ್ರತ್ಯಕ್ಷವಾಗಿ ನಿಂತು ಅಯೋಧ್ಯೆಯನ್ನ ಕಾಣ್ತಾ ಇದ್ದೀರಿ. ಸದ್ಯ ಏನಾಗ್ತಾ ಇದೆ ಅಲ್ಲಿ? ರಾಮ ಮಂದಿರ, ಅಯೋಧ್ಯೆ, ರಾಮನೂರು ಇಷ್ಟು ಬಿಟ್ಟು ಬೇರೆ ಯಾವುದೂ ಕೂಡ ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ ವೀಣಾ. ದೇಶದ ಮೂಲೆ ಮೂಲೆಯಿಂದ, ಪ್ರಪಂಚದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಅವರೆಲ್ಲರ ಮನಸ್ಸಿನಲ್ಲೂ ಇರೋದು ರಾಮಲಲ್ಲಾನನ್ನ ನಾವು ನಮ್ಮ ಮನೆಗೆ ಸ್ವಾಗತಿಸಬೇಕು ಅಂತ.
ಶತಮಾನಗಳ ಕೋರಿಕೆ ಇದು, ದಶಕಗಳ ನಿರಂತರ ಹೋರಾಟ, ಶತಮಾನಗಳ ಹಿಂದಿನಿಂದ ಇವತ್ತಿನವರೆಗೂ ದೊಡ್ಡ ಮಟ್ಟಿಗಿನ ಹೋರಾಟ ಇತ್ತು. ಅದಾದ ಮೇಲೆ ಕಾನೂನಾತ್ಮಕ ಹೋರಾಟ, ಇವೆಲ್ಲವೂ ಗೊತ್ತಿರೋದೆ. ಸೊ ನಮ್ಮ ಕ್ಯಾಮರಾಮನ್ ಮಂಜುಗೆ ನಾನು ಪ್ಯಾನ್ ಮಾಡೋದಕ್ಕೆ ಹೇಳ್ತೀನಿ. ಯಾವ ರೀತಿ ರೆಡಿ ಆಗಿದೆ ಅನ್ನೋದನ್ನ ನೀವು ನೋಡಬಹುದು ವೀಣಾ. ಇಡೀ ರಾಮನ ಊರು ಹೂವಿನಿಂದ ಅಲಂಕಾರಗೊಂಡಿದೆ. ಇದು ರಾಮ ಮಂದಿರದ ಮುಂಭಾಗದ ದೃಶ್ಯ, ಎಂಟ್ರೆನ್ಸ್ ಅಂತ ಹೇಳ್ತೀವಲ್ಲ, ಎಂಟ್ರೆನ್ಸ್ ಭಾಗ. ಎರಡು ಅಕ್ಕಪಕ್ಕದ ಗೋಪುರಗಳನ್ನ ನೀವು ನೋಡ್ತಾ ಇದ್ದೀರಾ. ಮಧ್ಯದಲ್ಲಿ ಬರುವ ಭಕ್ತರಿಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರಿಂದ ಸ್ವಾಗತ ಕೋರುವಂತಹ ಒಂದು ಹೂವಿನ ಅಲಂಕಾರದ ಬೋರ್ಡ್ ಹಾಕಲಾಗಿದೆ. ಅದರ ಡೆಕೋರೇಷನ್ಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ವೀಣಾ. ಕೊನೆಯ ಕ್ಷಣದವರೆಗೂ ಕೂಡ ರಾಮನ ಊರು ಸಿಂಗಾರಗೊಳ್ತಾನೇ ಇದೆ. ಇಲ್ಲಿ ಮುಂದಿನ ಭಾಗಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೇಮ್ ಬೋರ್ಡ್, ಆ ಮುಂದಿನ ಭಾಗದಲ್ಲಿ ಇಲ್ಲಿ ಒಂದು ಗೋಪುರ ಬರುತ್ತೆ. ಸೌತ್ ಇಂಡಿಯನ್ ಸ್ಟೈಲ್ ಅಂದ್ರೆ ದಕ್ಷಿಣ ಭಾರತ ಶೈಲಿಯ ಗೋಪುರ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ರಾಮ ಮಂದಿರ ಆಯ್ತು. ನನ್ನ ಲೆಫ್ಟ್ ಸೈಡ್ಗೆ ಹೋಗಿದ್ರೆ ಹನುಮಾನ್ ಗಡಿ ಇದೆ. ರಾಮ ಜೀವನವನ್ನ ಅಂತ್ಯಗೊಳಿಸಿ ಅಸ್ತಂಗತನಾಗೋ ಸಂದರ್ಭದಲ್ಲಿ ಹನುಮಂತನಿಗೆ ಅಯೋಧ್ಯೆಯ ರಾಜ ಮಾಡಿ ಹೊರಡ್ತಾರೆ. ಆ ಹನುಮಂತನಿಗೋಸ್ಕರ ಕಟ್ಟಿರೋ ಹನುಮಾನ್ ಗರಿಯದು. ಸಾಧು ಸಂತರು ಅಯೋಧ್ಯೆಯ ರಾಮ ಮಂದಿರನ ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಹೋರಾಟ ಮಾಡಿದಾಗ ರಾಮಲಲ್ಲಾನ ಮಂದಿರನ ಅವರು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹನುಮಾನ್ ಗರಿನ ವಶಪಡಿಸಿಕೊಂಡು ಮತ್ತೊಂದು ಸಲ ಅಲ್ಲಿ ದೇಗುಲ ಕಟ್ತಾರೆ. ಇದಾದ್ಮೇಲೆ ಮುಂದಕ್ಕೆ ಹೋಗೋದೇ ಸರಯೂ ನದಿ. ಹನುಮಾನ್ ಗರಿಯ ಎಡಭಾಗಕ್ಕೆ ಹೋದ್ರೆ ಸರಯೂ ನದಿ ಸಿಗತ್ತೆ. ಅಯೋಧ್ಯೆಯ ಸೂರ್ಯವಂಶನ ನಿರಂತರವಾಗಿ ನೋಡಿದ ಸರಯೂ ನದಿ, ರಾಮಲಲ್ಲ ಹುಟ್ಟಿದ್ದನ್ನ, ರಾಮಲಲ್ಲ ಬೆಳೆದಿದ್ದನ್ನ, ತನ್ನಲ್ಲಿ ಮಿಂದೆದ್ದನ್ನ ಕಣ್ತುಂಬಿಕೊಂಡ ಸರಯೂ ನದಿನ ನೀವು ನೋಡಬಹುದು. ಈ ಇಷ್ಟೂ ಆವರಣ ಇವತ್ತು ಜನರಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲೆಲ್ಲೂ ರಾಮನಾಮ ಭಜನೆ ಕಂಡು ಬರ್ತಾ ಇದೆ, ದೀಪಾಲಂಕಾರಗಳು ಕಂಡು ಬರ್ತಾ ಇದೆ, ಹೂವಿನ ಅಲಂಕಾರ ಇದೆ. ಇನ್ನು ಮುಂದುವರೆದ ಹಾಗೆ ಆ ಭಾಗಕ್ಕೆ ದೇವಾಲಯದ ಬಲಭಾಗದ ರಸ್ತೆಗೆ ಹೋಗೋದಾದ್ರೆ ಸುಮಾರು 2 ಕಿಲೋಮೀಟರ್ ವರೆಗೆ ವೀಣಾ ಎಲ್ಲೆಲ್ಲೂ ಹೂವಿನ ಅಲಂಕಾರ ಇದೆ. ಜನ ಅಲ್ಲಿಂದ ಈ ಕಡೆಗೆ ಸರಯೂ ನದಿ ಕಡೆಗೆ ಬರ್ತಾ ಇದ್ದಾರೆ. ಹಾಗೆ ಅಲ್ಲಲ್ಲಿ ನಾಟ್ಯ ತಂಡಗಳು, ಕಲಾವಿದರು ಅಲ್ಲಲ್ಲೇ ನಿಂತು ದೊಡ್ಡ ದೊಡ್ಡ ಸ್ಟೇಜ್ ಗಳನ್ನ ಹಾಕೊಂಡಿದ್ದಾರೆ. ಆ ಸ್ಟೇಜ್ ಮೇಲೆ ನೃತ್ಯ ಮಾಡೋದು, ತಮಟೆ ಬಾರಿಸೋದು, ಇಂಥ ವೈಭೋಗ ಅಂತಾನೆ ಹೇಳ್ಬಹುದು. ವೈಭೋಗನ ನೀವು ಇವತ್ತು ಅಯೋಧ್ಯದಲ್ಲಿ ನೋಡಬಹುದು. ಕಳೆದ 1 ವಾರದಿಂದ ಆ ವೈಭವ ಇದೆ, ಆ ಸೊಬಗಿದೆ, ಅವೆಲ್ಲಾನು ನೀವು ನೋಡಬಹುದು. ಅಲ್ಲಲ್ಲಿ ಅನ್ನ ಸಂತರ್ಪಣೆಗಳು ನಡೀತಾ ಇದೆ. ಕರೆದು ಊಟಕ್ಕೆ ಕೊಡ್ತಾ ಇದ್ದಾರೆ. ರಾಮ ಇದ್ದಿದ್ರೆ ಹಿಂಗೆ ಇರ್ತಿತ್ತೇನೋ, ರಾಮನೂರಿಗೆ ಹೀಗೆ ಜನ ದಿನಂಪ್ರತಿ ಬರ್ತಾ ಇದ್ರೇನೋ ಅನ್ನೋ ಹಾಗೆ ಅನ್ಸುತ್ತೆ ವೀಣಾ. ಈಗಲೂ ಕೂಡ ಇಲ್ಲಿರೋ ಜನರನ್ನ ಕೇಳಿದಾಗ ಅವರು ಹೇಳೋದು, ಶತಮಾನಗಳಿಂದ ಕಾದಿದ್ದೀವಿ. ನಮ್ಮ ಅಜ್ಜ ಹೇಳ್ತಾ ಇದ್ರು ಮುಂದೊಂದು ದಿನ ರಾಮ ಮಂದಿರ ಆಗಬೇಕು, ನಮ್ಮ ತಂದೆ ಹೇಳ್ತಾ ಇದ್ರು ಮುಂದೊಂದು ದಿನ ರಾಮ ಮಂದಿರ ಆಗಬೇಕು ಅಂತ. ಆದ್ರೆ ನಮ್ಮ ಕಾಲದಲ್ಲಿ ಈ ಕನಸು ನನಸಾಗತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಾವೆಲ್ಲರೂ ಅದೃಷ್ಟವಂತರು ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಕರ್ನಾಟಕದಿಂದ ಮೂಲೆ ಮೂಲೆಯಿಂದಲೂ ಕೂಡ ಇಲ್ಲಿಗೆ ಬಹಳಷ್ಟು ಜನ ಬಂದಿದ್ದಾರೆ. ಎಲ್ಲರೂ ಹೇಳ್ತಾ ಇರೋದು ಜೈ ಶ್ರೀರಾಮ್ ಅಂತ ವೀಣಾ. ಎಸ್, ಖಂಡಿತವಾಗ್ಲೂ ಭಾವನಾ. ಎಲ್ಲರೂ ಈಗ ರಾಮ ಮಂದಿರ ಆಗುತ್ತೋ ಇಲ್ವೋ ಅನ್ನುವಂತಹ ಆ ಒಂದು ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ಖಂಡಿತವಾಗ್ಲೂ. ಇದರ ಜೊತೆಗೆ 23ನೇ ತಾರೀಕಿನ ನಂತರವೇ ಪ್ರತಿಯೊಬ್ಬರಿಗೂ ಕೂಡ ರಾಮ ಮಂದಿರದ ಒಳಗೆ ಪ್ರವೇಶ ಇದೆ ನಿಜ. ಆದರೆ ಈಗಲೇ ಅಷ್ಟು ಅಸಂಖ್ಯಾತ ಸಂಖ್ಯೆಯಲ್ಲಿ ನಾವು ಭಕ್ತರನ್ನ ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಜಾಮ್ ಆಗಿದೆ ಅಲ್ಲಿ ಅಯೋಧ್ಯೆಯಲ್ಲಿ. ಈಗಲೇ ಈ ರೀತಿಯಾದಂತಹ ಸ್ಥಿತಿ ಇದ್ರೆ ಇನ್ನು 23ನೇ ತಾರೀಕಿನ ನಂತರ ಹೇಗಿರಬೇಡ ಅಯೋಧ್ಯೆ, ಕಾಲಿಡೋದಕ್ಕೂ ಕೂಡ ಆಗಲ್ಲ ಅಂತ ಅನ್ಸುತ್ತೆ. ಅದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅಷ್ಟು ದೊಡ್ಡ ಕ್ರೌಡನ್ನು ನಿಭಾಯಿಸೋದಿದೆಯಲ್ಲ, ಅದು ಪೊಲೀಸರಿಗೂ ಕೂಡ ದೊಡ್ಡ ಸವಾಲೇ ಆಗಿದೆ ಅಲ್ವಾ? ಅಲ್ಲಿ ಯಾವ ರೀತಿಯಾಗಿದೆ ಸೆಕ್ಯೂರಿಟಿ? ವೀಣಾ, ಜನ ಹರಿದು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಹಿಂಗೆ ಒಂದು 2-3 ಕಿಲೋಮೀಟರ್ 4 ಕಿಲೋಮೀಟರ್ ಇಂದ ಜನ ನಡ್ಕೊಂಡು ಬರ್ತಿದ್ದಾರೆ. ಒಂದು 6 ಕಿಲೋಮೀಟರ್ ಇಂದ ಕಾರ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ವೀಣಾ. ಅಲ್ಲಿಂದ ನಡ್ಕೊಂಡೇ ಬರಬೇಕು. ಅಲ್ಲಿಂದ ನಡ್ಕೊಂಡು ಬಂದು ರಾಮ ಮಂದಿರದ ಮುಂಭಾಗದ ದರ್ಶನ ಪಡಿಬೇಕು, ಸರಿಯೂ ದರ್ಶನ ಪಡಿಬೇಕು, ಹನುಮಾನ್ ಗರಿಯ ದರ್ಶನ ಪಡಿಬೇಕು. ನೋಡ್ತಾ ಇದ್ದೀರಾ ಅವರ ಸಂಭ್ರಮ, ನೀವು ನೋಡ್ತಾ ಇದ್ದೀರಾ. ಕುಣಿದು ಭಕ್ತಿಯಲ್ಲಿ ತನ್ಮಯರಾಗ್ತಾ ಇದ್ದಾರೆ ಅಲ್ಲಿನ ಜನ. ರಾಮಲಲ್ಲ ಬಂದ, ಇದೋ ಬಂದ, ನಮ್ಮ ಮನೆಗೆ ಬಂದ ಅನ್ನೋ ಸಂಭ್ರಮ ಅವರಲ್ಲಿದೆ. ಹೀಗೆ ಹಲವಾರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ವೀಣಾ. ಒಬ್ಬೊಬ್ಬರು
ಬೇರೆ ಬೇರೆ ರಾಜ್ಯಗಳಿಂದ ಮೂಲೆಯಿಂದ ಬರ್ತಾ ಇದ್ದಾರೆ. ಕೆಲವು ದೇಶಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಈ ರೀತಿ ಕುಣಿದು ರಾಮಲಲ್ಲಾನ ಬರಮಾಡ್ಕೊಳ್ತಾ ಇದ್ದಾರೆ. ಹೀಗೆ ನೃತ್ಯಗಳನ್ನ ಅಲ್ಲಲ್ಲಿ ಸ್ಟೇಜ್ ಹಾಕಿ ಅಲ್ಲಿ ನಿಂತು ಬೆಳಗ್ಗೆಯಿಂದ ಸಂಜೆಯವರೆಗೆ ತಮ್ಮ ಸಂಭ್ರಮ ಹಂಚ್ಕೊಳ್ತಾ ಇದ್ದಾರೆ. ಸೆಕ್ಯೂರಿಟಿ ಬಗ್ಗೆ ನೀವು ಹೇಳಿದ್ರಿ ವೀಣಾ. ಅಯೋಧ್ಯ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಿನ ಅಯೋಧ್ಯಗೂ ಈಗಿನ ಅಯೋಧ್ಯಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಸಂಭ್ರಮ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ತುಂಬಾ ಸಣ್ಣ ಎಕ್ಸಾಂಪಲ್ ಅಷ್ಟೇ. ಅಯೋಧ್ಯೆಯ ಮೇನ್ ರೋಡ್ ಪೂರ್ತಿ ಹೀಗಿದ್ದೇ ಸನ್ನಿವೇಶ, ಹೀಗಿದ್ದೇ ದೃಶ್ಯ, ಹೀಗಿದ್ದೇ ನೃತ್ಯ, ಹೀಗಿದ್ದೇ ಖುಷಿ ನೀವು ನೋಡ್ತೀರಾ. ಅವರೆಲ್ಲರನ್ನ ನಿಭಾಯಿಸುವುದು ಪೊಲೀಸರಿಗೆ ದೊಡ್ಡ ಸವಾಲಿನ ವಿಷಯ. ಚಿಕ್ಕ ಊರು ಈಗ ದೊಡ್ಡದಾಗಿದೆ. ಹೈವೇಗಳು ಬಂದಿವೆ, ಫ್ಲೈಓವರ್ಗಳು ಬಂದಿವೆ, ಏರ್ಪೋರ್ಟ್ ಬಂದಿದೆ, ರೈಲ್ವೆ ನಿಲ್ದಾಣ ಬಂದಿದೆ. ಈ ಎಲ್ಲದರ ನಡುವೆ ಜನರ ಹರಿವು ಕೂಡ ತುಂಬಾ ಜಾಸ್ತಿ ಬರ್ತಾ ಇದೆ. ಅವರ ಮಧ್ಯದಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನು ತಗೊಂಡು ಟೈಟ್ ಸೆಕ್ಯೂರಿಟಿಯಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದ್ರೆ ಪೊಲೀಸರ ಪಾಲಿಗೆ ಇದು ಅತಿ ದೊಡ್ಡ ಸವಾಲು. ಆ ಸವಾಲನ್ನ ಯಶಸ್ವಿಯಾಗಿ ನಿಭಾಯಿಸೋ ಪ್ರಯತ್ನ ಮಾಡ್ತಿದ್ದಾರೆ. ನಾವು 6-7 ಕಿಲೋಮೀಟರ್ ಇಂದ ಇವತ್ತು ನಾನು ಏರ್ಪೋರ್ಟ್ ನಿಂದ ರಾಮಲಲ್ಲಾನ ಈ ಎಂಟ್ರೆನ್ಸ್ ಗೆ ಬರೋದಕ್ಕೆ ಬಹಳಾನೇ ಸರ್ಕಸ್ ಮಾಡಬೇಕಾಯ್ತು ವೀಣಾ. ಯಾಕಂದ್ರೆ 8 ದಿಕ್ಕುಗಳಲ್ಲಿ ಎಲ್ಲಿ ರಸ್ತೆಗಳು ರಾಮ ಮಂದಿರಕ್ಕೆ ಕನೆಕ್ಟ್ ಆಗುತ್ತೋ ಆ ಎಲ್ಲಾ ದಾರಿಗಳನ್ನ ಬಂದ್ ಮಾಡಿದ್ದಾರೆ. ಕಾರ್ಗಳ ಎಂಟ್ರಿ ಇಲ್ಲ ವೀಣಾ, ರಿಕ್ಷಾಗಳು ಬರೋ ಹಾಗಿಲ್ಲ. ಒಂದು ಹಂತದ ನಂತರ ಯಾವುದೇ ವಾಹನ ಬಿಡೋದಿಲ್ಲ. ಬರೀ ಪಾಸ್ಗಳಿದ್ದ ವಾಹನಗಳಿಗೆ ಮಾತ್ರ ಎಂಟ್ರಿ, ಬೇರೆ ಯಾರಿಗೂ ಒಳಗಡೆ ಬಿಡೋದಿಲ್ಲ. ನಾಳೆ ಕಾರ್ಯಕ್ರಮ ಯಶಸ್ವಿಯಾಗಿ ಯಾವುದೇ ವಿಘ್ನ ಇಲ್ಲದೆ ಮುಗಿಯುವವರೆಗೂ ಪೊಲೀಸರ ಭದ್ರತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಒಂದು ದೊಡ್ಡ ಸವಾಲು ವೀಣಾ. ಎಸ್, ಥ್ಯಾಂಕ್ ಯು ಸೋ ಮಚ್ ಭಾವನಾ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.